ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ವಿಡಿಯೋದಲ್ಲಿ ಸ್ಲೀವ್ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ನೋಡಿ, ಇದು ಸ್ಲೀವ್ ಕಟ್ಟಿಂಗ್ ಆಗಿದೆ, ಸ್ಟಿಚಿಂಗ್ ವಿಡಿಯೋ ಇದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಈ ಪ್ಯಾಚಸ್ ಇರುತ್ತಲ್ವ, ಈ ಪ್ಯಾಚಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಸ್ಲೀವ್ಗೆ. ಅಟ್ಯಾಚ್ ಮಾಡ್ಕೊಳ್ಳುವಾಗ ನೋಡಿ, ಇದು ಫ್ರಂಟ್ ಓಪನ್ ಇರುತ್ತಲ್ವ, ಅದು ಈ ಥರ ಆಪೋಸಿಟ್ ಆಗಿ ಎರಡು ಕಡೆಗೂ ಹಾಕ್ಕೊಳ್ಳೋಣ. ಆಪೋಸಿಟ್ ನೋಡಿ, ಈ ರೀತಿ ಹಾಕ್ಕೊಂಡು ಈ ಥರ ಹಾಕ್ಕೊಂಡು ಇಲ್ಲಿಗೆ ಒಂದು ಪ್ಯಾಚ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಇದು ಎಕ್ಸೆಸ್ ಇರೋದನ್ನ ಕಟ್ ಮಾಡಾಕೋಣ, ಬೇಡ ಅದು. ಇನ್ನೊಂದು ಸೈಡು ಅದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದು ಟಾಪು ಬಾಟಮು ಕನ್ಫ್ಯೂಸ್ ಆಗ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ಇನ್ಸೈಡ್ಗೆ ಒಂದು ಇಂಟು ಮಾರ್ಕ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು ಇಂಟು ಮಾರ್ಕ್ ಹಾಕ್ಕೊಳ್ಳಿ. ಇದರ ಆಪೋಸಿಟ್ ಒಂದು ಇದನ್ನು ಇಂಟು ಮಾರ್ಕ್ ಹಾಕ್ಕೊಂಡು ಈ ಇಂಟು ಮಾರ್ಕು ಒಳಗಡೆಗೆ ಹೋಗಬೇಕು. ಆ ರೀತಿ ನಾವು ಪ್ಯಾಚನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎರಡನ್ನೂ ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದೆರಡು ಅಟ್ಯಾಚ್ ಆದಮೇಲೆ ಈಗ ಬ್ಲೌಸ್ ಪೀಸ್ ಇದೆಯಲ್ವ, ಅದು ಬ್ಲೌಸ್ ಪೀಸ್ನ ನಾವು ಈ ಥರ ಬಾರ್ಡ್ರು ಟಾಪ್ ಸೈಡು ಹಾಕ್ಕೊಳ್ಳೋಣ. ಟಾಪ್ ಸೈಡು ನಮಗೆ ಕಾಣ್ತಾ ಇರಬೇಕು, ಆ ರೀತಿ ಹಾಕ್ಕೊಳ್ಳೋಣ. ಆ ರೀತಿ ಹಾಕ್ಕೊಂಡಿದ್ದಾದಮೇಲೆ ಇದು ಇಂಟು ಮಾರ್ಕ್ ಹಾಕಿರ್ತೀವಲ್ವ, ಈ ಇಂಟು ಮಾರ್ಕು ನಮಗೆ ಕಾಣಬೇಕು. ಆ ರೀತಿ ಹಾಕ್ಕೊಂಡು ಫ್ರಂಟ್ ಸೈಡು ಈ ಕಡೆ ನಮಗೆ ಅಪ್ ಸೈಡಲ್ಲಿ ಇಟ್ಕೋಬೇಕು. ಇದನ್ನು ಅಷ್ಟೇ ಆಪೋಸಿಟಾಗಿ ಇಂಟು ಮಾರ್ಕ್ ನೋಡಿಕೊಂಡು ಫ್ರಂಟ್ದು ಅಪ್ ಸೈಡು ಎರಡು ಫ್ರಂಟು ಈ ಥರ ಬರಬೇಕು ಫ್ರೆಂಡ್ಸ್. ಆಪೋಸಿಟು ಈ ಥರ ಬರಬೇಕು. ಈ ಥರ ಬಂದಿದ್ದಾದಮೇಲೆ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದು ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಲೈನಿಂಗ್ನ ಈ ಥರ ಟರ್ನ್ ಮಾಡಿ ಈಗ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈಗ ಲೈನಿಂಗ್ ಟರ್ನ್ ಮಾಡಿ ಆ ಎಡ್ಜಲ್ಲಿ ಈ ರೀತಿ ಒಂದು ಸ್ಟಿಚ್ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿಗೆ. ಅದಾದಮೇಲೆ ಈ ಥರ ಟಾಪ್ ಸೈಡ್ಗೆ ಒಂದು ಸ್ಟಿಚ್ಚು ಎಡ್ಜಲ್ಲಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕಿದಾದಮೇಲೆ ಮತ್ತೆ ಈ ಥರ ನೀಟಾಗಿ
ಸ್ಪ್ರೆಡ್ ಮಾಡಿಕೊಂಡು ಲೈನಿಂಗ್ನ ಎಲ್ಲೂ ರಿಂಕಲ್ಸ್ ಇಲ್ಲದೆ ಫೋಲ್ಡಿಂಗ್ಸ್ ಇಲ್ಲದೆ ಲೈನಿಂಗು ಕೊನೆಯಿಂದ ಸ್ಟಿಚ್ ಹಾಕೋತಾ ಬರೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಈ ಎಕ್ಸ್ಟ್ರಾ ಪೀಸಸ್ ಏನಿದೆ ಅದನ್ನು ಕಟ್ ಮಾಡಿಬಿಡೋಣ ಫ್ರೆಂಡ್ಸ್. ಇದು ಹಾಗೆಯೇ ಇನ್ನೊಂದು ಸ್ಲೀವು ಸೇಮ್ ಅದೇ ಥರ ಅಟ್ಯಾಚ್ ಮಾಡ್ಕೊತಾ ಬರೋಣ. ಈಗ ಸೇಮ್ ಆ ಸ್ಲೀವ್ ಯಾವ ರೀತಿ ಮಾಡೋದು ಅದೇ ರೀತಿ ಈ ಸ್ಲೀವು ಸ್ಟಿಚ್ ಹಾಕೋತಾ ಹೋಗೋಣ. ಸ್ಟಿಚಿಂಗ್ ಆದಮೇಲೆ ಇದು ಲೈನಿಂಗ್ನ ಈ ರೀತಿ ಟರ್ನ್ ಮಾಡಿ ಒಂದು ಸ್ಟಿಚ್ ಹಾಕೋಣ ಮೇಲೆ. ಈ ರೀತಿ ಸ್ಟಿಚ್ ಹಾಕಿದಾದ್ಮೇಲೆ ಮತ್ತೆ ಟಾಪ್ ಸೈಡು ಇದು ಲೈನಿಂಗು ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಡ್ಜಲ್ಲಿ ಒಂದು ಸ್ಟಿಚ್ಚು ಹಾಕ್ಕೊಳ್ಳೋಣ. ಇದು ಹಾಕಲಿಲ್ಲ ಅಂತಂದ್ರೂ ನಡೆಯುತ್ತೆ, ಕೆಲವರು ಹಾಕೋದಿಲ್ಲ. ನಾನು ಪ್ರತಿಯೊಂದು ಬ್ಲೌಸಸ್ಗೂ ಹಾಕ್ತೀನಿ ಫ್ರೆಂಡ್ಸ್. ಇದು ಲೈನಿಂಗು ಲೂಸ್ ಆಗುತ್ತೆ ಅಂದ್ಬಿಟ್ಟು ಹಾಕ್ತೀನಿ. ಈ ಸ್ಟಿಚ್ ಆದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟು ಸ್ಲೀವ್ ಯಾವ ರೀತಿ ನಾವು ಕೊನೆಯಲ್ಲಿ ಸ್ಟಿಚ್ ಹಾಕೋತಾ ಬಂದ್ವಿ ಅದೇ ರೀತಿ ಸ್ಟಿಚ್ ಹಾಕೋತಾ ಬರೋಣ. ಈಗ ಈ ಎಕ್ಸೆಸ್ ಅಮೌಂಟ್ ಪೀಸ್ ಏನಿದೆ ನೋಡಿ, ಎಕ್ಸೆಸ್ ಪೀಸು ಇದನ್ನು ಕಟ್ ಮಾಡೋಣ. ನಾನು ಇದು ಬಿಗಿನರ್ಸ್ಗೋಸ್ಕರ ಮಾಡ್ತಿರೋ ವಿಡಿಯೋ ಆಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಅವರು ಯಾರಾದರೂ ನೋಡ್ತಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಈ ವಿಡಿಯೋ. ಇದು ಬಿಗಿನರ್ಸ್ಗೆ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಡೀಟೇಲಾಗಿ ತೋರಿಸಿ ಮಾಡಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗಿದ್ರೂ ಅವ್ರಿಗೆ ಅರ್ಥ ಆಗಲಿ ಅಂತ ಮಾಡಿದ್ದೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಫ್ರೆಂಡ್ಸ್. ನಮಗೆ ಕೊನೆಗೆ ಈ ಥರ ಫೋಲ್ಡ್ ಮಾಡುವಾಗ ಫ್ರಂಟು ಈ ಥರ ಓಪನ್ ನಮ್ಮ ಸೈಡ್ ಬರಬೇಕು. ಎರಡು ಸ್ಲೀವ್ ಅದೇ ರೀತಿ ಬರಬೇಕು ನೋಡಿ ಫ್ರೆಂಡ್ಸ್. ಇದು ನೀಟಾಗಿ ಎಕ್ಸಸ್ ಪೀಸ್ ಎಲ್ಲ ಟ್ರಿಮ್ ಮಾಡಿದ್ಮೇಲೆ ನಮಗೆ ಈ ರೀತಿ ಸಿಗುತ್ತೆ ಸ್ಲೀವು. ಇದನ್ನು ಈ ಥರ ಆಪೋಸಿಟ್ಟು ಇದು ನೋಡಿ ಈ ಥರ ಆಪೋಸಿಟ್ಟು ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಫ್ರಂಟ್ ಸೈಡು ಇಲ್ಲಿ ಟಾಪಲ್ಲಿ ಇರಬೇಕು, ಮತ್ತು ಅದರ ಆಪೋಸಿಟ್ ಇದ್ರದ್ದು ಫ್ರಂಟ್ ಸೈಡು ಇಲ್ಲಿ ಮೇಲೆ ಇರಬೇಕು ಫ್ರೆಂಡ್ಸ್. ಈ ರೀತಿ ಇದ್ದಾಗ ಸ್ಲೀವು ನಮಗೆ ಸ್ಟಿಚಿಂಗು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಟೈಲರಿಂಗ್ ಲರ್ನರ್ಸ್ ಯಾರಾದರೂ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ಫುಲ್ ಅನಿಸಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.